ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅಮ್ಮನ ಬರ್ತಡೆ, 64 ವರ್ಷದ್ದು. ಕಮೆಂಟ್ ಮೂಲಕ ಎಲ್ಲರೂ ವಿಶ್ ಮಾಡಿ, ಅವರು ವಿಡಿಯೋಸ್ ನೋಡ್ತಾ ಇರ್ತಾರೆ, ನೋಡಿ ಖುಷಿ ಪಡ್ತಾರೆ. ಅಂದರೆ ವಿಶ್ ಮಾಡಿದಾರಲ್ಲ ಅಂತ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಈಗ 9:30 ಆಗಿತ್ತು. ಈ ಟೈಮಲ್ಲಿ ಹೋಟೆಲ್ಗೆ ಹೊರಡ್ತಾ ಇದ್ದೀವಿ. ಅಮ್ಮನೇ ಟ್ರೀಟ್ ಕೊಡಿಸ್ತಾ ಇರೋದು. ನಮ್ಮನೆಯಿಂದ ಅವ್ರ ಮನೆ ಹತ್ರ ಹೋಗಿ ಆ ಸೈಡ್ ಹೋದರೆ ಸ್ವಲ್ಪ ಹೋಟೆಲ್ಗೆ ಹತ್ರ ಆಗುತ್ತೆ. ಅದಕ್ಕೆ ನಾವೇ ಮೊದಲು ಹೋಗ್ತಾ ಇದ್ದೀವಿ. ಅಂದರೆ ಅಮ್ಮ ಅವ್ರದ್ದು ಶಾಪ್ ಇದೆ. ತಮ್ಮ ಮತ್ತು ವನಿತಾ ಇಬ್ಬರೂ ಸೇರಿಕೊಂಡು ಶಾಪ್ನ ನೋಡ್ಕೊಳ್ತಾರೆ. ಕ್ಲೋಸ್ ಮಾಡಿ ಬರೋ ಅಷ್ಟರಲ್ಲೇ ಅವ್ರದ್ದು 9-9:30 ಆಗೋಗುತ್ತೆ. ಮತ್ತು ನಮ್ಮ ಕೆಲಸ ಮುಗಿಯೋಷ್ಟರಲ್ಲೂ ಇಷ್ಟೊತ್ತಾಗುತ್ತಲ್ವಾ. ಸರಿ, ಅದು ನೈಟಲ್ಲಿ ಹೋದರೆ ಹೋಟೆಲ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲೇ ಹೋಗ್ತಾ ಇದ್ದೀವಿ. ಸ್ಮಿತಿ ನೋಡಿದ ತಕ್ಷಣ ಹಾಯ್ ಅಂದ್ಕೊಂಡು ಓಡಿ ಬರ್ತಾ ಇದ್ದಾಳೆ. ಅಮ್ಮನಿಗೆ ಬೆಳಗ್ಗೆ ಫೋನಲ್ಲಿ ವಿಶ್ ಮಾಡಿದ್ದೆ, ಡೈರೆಕ್ಟಾಗಿ ಈಗಲೇ ನೋಡ್ತಾ ಇರೋದಲ್ವಾ, ಅದಕ್ಕೆ ಇಲ್ಲೇ ವಿಶ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಕುತ್ಕೊಂಡು ವಿಶ್ ಮಾಡಿ ಮಾತಾಡಿಸ್ಕೊಂಡು ಬರೋಷ್ಟರಲ್ಲಿ ಹೋಟೆಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರೋಡಲ್ಲೇ ವಿಶ್ ಮಾಡ್ತಾ ಇದ್ದೀನಿ. ನಂತರ 3 ಗಾಡಿ ತೊಗೊಂಡು ಹೋಗಿದ್ವಿ. ಎಲ್ಲರಿಗೂ ಬೇಕಾಗುತ್ತಲ್ಲ, ಇಷ್ಟು ಜನ ಇದ್ವಲ್ಲ, ಅಂದರೆ 7 ಜನ ಹೋಗ್ತಾ ಇದ್ದೀವಿ. 3 ಗಾಡಿ ತೊಗೊಂಡು ಹೋಗ್ತಿದ್ದೀವಿ. ಹತ್ರನೇ, ತುಂಬ ದೂರ ಏನೂ ಇಲ್ಲ, ಒಂದು 10 ನಿಮಿಷ ಆಗುತ್ತೆ. ಚೆನ್ನಾಗಿರುತ್ತೆ ಆ ಹೋಟೆಲಲ್ಲಿ, ಅದಕ್ಕೆ ಅಲ್ಲೇ ಹೋಗ್ತಾ ಇರ್ತೀವಿ ಆಗಾಗ ನಾವು. ಕೇಕ್ ಬಂದು ಮದರ್ಸ್ ಡೇ ದಿನ ಕಟ್ ಮಾಡಿಸ್ತೀವಿ. ಬರ್ತಡೇಗೇನು ನಾವು ಕಟ್ ಮಾಡ್ಸೋಕ್ಕೆ ಹೋಗೋದಿಲ್ಲ. ಮದರ್ಸ್ ಡೇ ದಿನನೇ ಮಾಡ್ತೀವಿ. ಅಮ್ಮ ಬೇಡ ಅಂತಾರೆ ಕೇಕ್ ಕಟ್ ಮಾಡಿಸೋದು. ನಂತರ ನೋಡಿ ಹೋಟೆಲಲ್ಲಿ ಅವ್ರವ್ರಿಗೆ ಏನೇನು ಬೇಕೋ ಅದು ನೋಡಿಕೊಂಡು ಆರ್ಡ್ರ್ ಮಾಡಿದ್ವಿ. ಎಲ್ಲರೂ ಶೇರ್ ಮಾಡಿಕೊಂಡೇ ತಿಂತೀವಿ, ಆದರೆ ಅವ್ರವ್ರಿಗೆ ಏನೇನು ಬೇಕೋ ಅದು ಸಪ್ರೇಟ್ ತರಿಸ್ಕೊಂಡು ನಂತರ ನಾವು ಶೇರ್ ಮಾಡಿಕೊಂಡು ತಿಂತೀವಿ. ಈ ಹೋಟೆಲಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೆ ಇಲ್ಲೇ ಬರ್ತಾ ಇರ್ತೀವಿ ಆಗಾಗ. ನೋಡಿ, ದೀಪ್ತಿ ಮತ್ತು ಸ್ಮಿತಿ ಮಾತ್ರ ಮೊದಲು ಐಸ್ ಕ್ರೀಮೋ ಕೂಲ್ ಡ್ರಿಂಕ್ಸೋ ಕುಡಿದು ಬಿಡ್ಬೇಕು ಅವ್ರಿಗೆ, ಆಗಲೇ ಅವ್ರಿಗೂ ಸಮಾಧಾನ ಆಗೋದು. ತಗೊಂಡು ಕುಡಿತಾ ಇದ್ರು ಆರ್ಡ್ರ್ ಬರೋಷ್ಟರಲ್ಲಿ. ಸ್ಮಿತಿಗಂತೂ ಪನ್ನೀರ್ ಅಂದರೆ ಪ್ರಾಣ. ನೋಡಿ, ಹುಡುಕಿ ಹುಡುಕಿ ಹಾಕಿಸ್ಕೊಳ್ತಾ ಇದ್ದಾಳೆ. ಅಂದರೆ ನಾವು ಪನ್ನೀರ್ ಫ್ರೈಡ್ ರೈಸು ಮತ್ತು ಮಶ್ರೂಮ್ ಫ್ರೈಡ್ ರೈಸು, ವೆಜ್ ಫ್ರೈಡ್ ರೈಸು, ಹಾಗೆ ನಾನು ಮತ್ತು ದಾಲು, ಅದಾದ ನಂತರ ಪನ್ನೀರು ನೂಡಲ್ಸ್ ತರಿಸಿದ್ವಿ. ಇಷ್ಟೆಲ್ಲ ಶೇರ್ ಮಾಡಿ ತಿಂತಾ ಇದ್ವಿ. ದುಷಿ ಮಾತ್ರ ಏನದು ಪಾಲಕ್ ಫ್ರೈಡ್ ರೈಸ್ ಅಂತ ತರಿಸ್ಕೊಂಡ, ಅದನ್ನೇ ಎಲ್ಲರೂ ರೇಗಿಸ್ಕೊಂಡು ತಿಂತಾ ಇದ್ವಿ. ಸೊಪ್ಸಾರು ಅನ್ನ ತಿನ್ನೋದಕ್ಕೆ ಕಾಯ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅವ್ನು ಆರ್ಡ್ರ್ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕಾಯ್ತಾ ಇದ್ದ ಅವನು ವಿಡಿಯೋ ಶೂಟ್ ಮಾಡಿಕೊಂಡು. ಎಲ್ಲರೂ ಶೇರ್ ಮಾಡ್ಕೊಂಡು ಹಾಗೆ ತಿಂತಿದ್ವಿ. ನಾನಂತೂ ಎಲ್ಲ ಸ್ವಲ್ಪ 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 ಇಟ್ಕೊಂಡು ನಾನು ತಿಂತಾ ಇದ್ದೀನಿ ನೋಡಿ, ಈ ರೀತಿ. ಸಾಮಾನ್ಯ ವೆಜ್ ಅಂದರೆ ನಾವು ಈ ಹೋಟೆಲ್ಗೆ ಬರ್ತೀವಿ. ನಾನ್ ವೆಜ್ ಆದರೆ 2-3 ಹೋಟೆಲ್ ಇದೆ, ಅಲ್ಲಿ ಹೋಗ್ತೀವಿ. ಚೆನ್ನಾಗಿರುತ್ತೆ. ಇಲ್ಲಿ ಗೋದಾವರಿ ಕೆಫೆ ಅಂತ ಹೋಟೆಲ್ ಹೆಸರು. ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಕುತ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಅಲ್ಲಿ ಮರದ ಕೆಳಗಡೆ ಎಲ್ಲ ಕುತ್ಕೊಂಡು ತಿನ್ನೋರು ತಿಂತಾ ಇರ್ತಾರೆ. ಆಚೆನೂ ಚೆನ್ನಾಗಿರುತ್ತೆ. ಸರಿ, ಕಾಫಿ ಕುಡಿಯೋಣ ಅಂತ ನೋಡಿದ್ರೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಆ ಕೌಂಟ್ರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಸರಿ, ಅಮ್ಮ ಮನೇಲೇ ಕಾಫಿ ಮಾಡ್ಕೊಂಡು ಕುಡಿದ್ರೆ ಆಯಿತು, ಬನ್ನಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಹೋಗಿವ್ರಂತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಆಚೆ ಬಂದರೆ ಅಂತೂ ಅಮ್ಮನಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಫ್ಯಾಮಿಲಿ ಜೊತೆ ಬರೋದ್ರಿಂದ. ಹಾಗೆ ತಣ್ಣಗೆ ಕ್ಲೈಮೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಗಾಡೀಲಿ ಮಾತಾಡಿಕೊಂಡು ಹಾಗೆ ಹೊರಡ್ತಾ ಇದ್ದೀವಿ ನಾವು. ಅಮ್ಮನ ಬರ್ತಡೇಗೆ ಅಂತಲ್ಲ, ಎಲ್ಲರ ಬರ್ತಡೇಗೂ ಅಷ್ಟೇ ಈ ರೀತಿ ನೈಟಲ್ಲಿ ನಾವು ಹೋಟೆಲ್ಗೆ ಹೋಗಿ ಬರ್ತೀವಿ. ಆದರೆ ಎಲ್ಲರಿಗೂ ಕೇಕ್ ಕಟ್ ಮಾಡಿಸ್ತೀವಿ. ಅಮ್ಮ ಮಾತ್ರ ಕೇಕ್ ಕಟ್ ಮಾಡಿಸ್ಕೊಳ್ಳಲ್ಲ. ಮದರ್ಸ್ ಡೇ ದಿನ ನಾವು ಅಮ್ಮನಿಗೆ ಹೇಳ್ದಿರ ಕೇಕ್ ತೊಗೊಂಡೋಗಿ ಅವ್ರ ಕೈಯಲ್ಲಿ ಕಟ್ ಮಾಡಿಸ್ತೀವಿ. ಮುಂಚೆ ಅಂತೂ ತುಂಬ ಓಡಾಡ್ತಾ ಇದ್ವಿ. ಅಂದರೆ ಹೋಟೆಲ್ಗೆ ಆಗಲಿ, ಫಿಲಮ್ಗೆ ಆಗಲಿ, ಎಲ್ಲ ಕಡೆ ಓಡಾಡ್ತಿದ್ವಿ. ಈ ವರ್ಷ ಒಂದು ಸ್ವಲ್ಪ ಕಡಿಮೆನೆ. ಯಾಕೆಂದರೆ ದೀಪ್ತಿ ಈಗ 10th, ಅವಳಿಗೆ ಪಾಪ ಎಕ್ಸಾಮ್ ಟಫ್ ಇರುತ್ತಲ್ವಾ, ಅವಳು ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ. ಅದರಿಂದ ನಾವು ಅಷ್ಟಾಗಿ ಜಾಸ್ತಿ ಆಚೆ ಏನೂ ಹೋಗೋದಕ್ಕೆ ಹೋಗಲ್ಲ. ಅಮ್ಮನ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ನಂತರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಅಶ್ವತ್ಥ ಕಟ್ಟೆ ಬರುತ್ತಲ್ಲ, ಅಲ್ಲಿ ನಾಗರ ಕಲ್ಲು ಬಂದು ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದು ನಮ್ಮ ತಂದೆ ಇದ್ದಾಗ. ಅಂದರೆ ದುಷಿ 2 ವರ್ಷ ಏನೋ ಇದ್ದ ಆವಾಗ. ಆ ಟೈಮಲ್ಲಿ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದು. ಈಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಗೋಪುರ ಎಲ್ಲ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ಆ ಗಿಡಗಳಿಗೂ ಅಷ್ಟೇ, ನಾವು ಚಿಕ್ಕ ವಯಸ್ಸಲ್ಲಿ ನೀರು ಹಾಕ್ತಾ ಇದ್ವಿ. ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಅಲ್ವಾ. ಅದನ್ನ ನೋಡಿಕೊಂಡು ನೆನಪಿಸ್ಕೊಂಡು ಹಾಗೆ ಹೋಗ್ತಾ ಇದೆ. ದುಷಿ ಅಂತೂ ಮಂಗಳವಾರ ಹೋಗಿ ಹಾಲು ಹಾಕ್ಬಿಟ್ಟು ಬರ್ತಾನೆ. ನಾನು ಫ್ರೀ ಇದ್ದಾಗ ಹೋಗಿ ಬರ್ತೀನಿ. ಆಮೇಲೆ ಮನೆಗೆ ಹೋಗಿ ಮಲ್ಕೊಂಡಿದ್ದಷ್ಟೇ. ಆವತ್ತು ವಿಡಿಯೋ ಏನು ಮತ್ತೆ ಮಾಡೋದಕ್ಕೆ ಹೋಗಲಿಲ್ಲ. ನಂತರ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿಬಿಟ್ಟಿತ್ತು. ಮನೆ ಮುಂದೆ ತುಂಬ ಗಲೀಜಾಗಿತ್ತು. ಅದಕ್ಕೆ ಸರಿ ಹೆಲ್ಪರ್ಗೆ ಹೇಳಿದೆ, ಪುಷ್ಪಮ್ಮನಿಗೆ, ನೀಟಾಗಿ ತೊಳೆದು ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ನೋಡಿ, ಅವರು 2 ಎಲೆ ಹಾಕ್ತಾ ಇದ್ದಾರಲ್ಲ, ನೋಡೋದಕ್ಕೆ ಚೆನ್ನಾಗಿತ್ತು. ಅದಕ್ಕೆ ವಿಡಿಯೋ ಶೂಟ್ ಮಾಡಿಕೊಂಡೆ. ಚೆನ್ನಾಗಿ ಹಾಕ್ತಾ ಇದ್ದಾರೆ. ರಂಗೋಲಿ ಬರೋದಿಲ್ಲ ನನಗೆ ಅಂತ ಹೇಳಿದರು ಸ್ಟಾರ್ಟಿಂಗಲ್ಲಿ, ಆದರೆ ಚೆನ್ನಾಗಿ ಹಾಕ್ತಾ ಇದ್ದಾರೆ.
ಅದನ್ನೇ ನಾನು ಹೇಳಿದೆ, ಹೋಗ್ಲಿ ಸುಮ್ಮನೆ ನೀವೇ ಡೈಲಿ ಹಾಕ್ಬಿಡಿ, ನನಗಂತೂ ಫ್ರೀನೇ ಸಿಗ್ತಾ ಇಲ್ಲ, ನೀವೇ ಹಾಕ್ಬಿಡಿ ಅಂತ. ಅವರು ನಾನೇ ಹಾಕ್ಬಿಡ್ತೀನಿ ಬಿಡಿ ಅಂದರು. ಅಂದರೆ ಲೇಟಾಗಿ ಬರ್ತಾರಲ್ಲ, ಅವ್ರು ಕಾಯ್ಕೊಂಡಿದ್ದು ಹಾಕಬೇಕು ಅಷ್ಟೇ. ನಾನು ಶುಕ್ರವಾರ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಬೆಳಗ್ಗೆನೇ ಹಾಕ್ಕೊಂಬಿಡೋಣ, ಆಮೇಲೆ ಬಂದು ಇವರು ಮಾಮೂಲಿ ದಿನಗಳಲ್ಲಿ ಅವರೇ ಹಾಕಲಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಹಾಗೆಯೇ ಇವತ್ತಂತೂ ಸೊಪ್ಪು ಸಾರು, ಅನ್ನ, ಹಾಗೆಯೇ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಮಾಡಿಟ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಹೋಗಿದ್ರಲ್ಲ, ಡ್ರೈ ಆದ ನಂತರ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮೋಡ ಮುಚ್ಕೊಂಡಿರೋದ್ರಿಂದ ಆ ಪಾತ್ರೆಗಳಲ್ಲಿ ನೀರು ಹಾಗೇ ಇರುತ್ತೆ. ಹಾಗೆ ಎತ್ತಿಟ್ರೆ ಎಲ್ಲ ವುಡ್ ವರ್ಕ್ ಮಾಡಿಸಿರ್ತೀವಲ್ಲ, ಬೆಂಡ್ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಟ್ಕೋಬೇಕು. ಹಾಗಾಗಿ ಬಿಟ್ಬಿಟ್ಟಿದ್ದೆ ಅಲ್ಲೇ ನಾನು. ನಂತರ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಆದ ನಂತರ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ದಿರ ನೋಡಿ, ಏಕೆಂದರೆ ಹೇರ್ ಪ್ಯಾಕ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಕೂದಲಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆಯೇ ಬೇಗ ಬಿಳಿ ಕೂದಲು ಬರೋದಿಲ್ಲ. ನಂತರ ಕೂದಲು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನನಗೂ ಚೆನ್ನಾಗಿ ಬರ್ತಾ ಇದೆ. ನಾನು ಉದ್ದ ಬೆಳೆಸೋದಿಲ್ಲ, ಅಲ್ಲಿಗೆ ಕಟ್ ಮಾಡಿಸ್ತಾ ಇರ್ತೀನಿ, ಆದರೆ ಸಾಫ್ಟಾಗಿ ನನ್ನ ಕೂದಲಂತೂ ಚೆನ್ನಾಗಿದೆ. ಆ ಪಾತ್ರೆಗೆ ಎತ್ತಿಡ್ತಾ ಇದ್ದ ಹಾಗೆಯೇ ಸ್ಮಿತಿ ಬಂದ್ಲು, ಅಂದರೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದ್ಲು. ಅವ್ರು ಗಣೇಶ ಕೂರಿಸ್ತಾರೆ ಅವ್ರ ರೋಡಲ್ಲಿ. ಅದು ಹೆಣ್ಮಕ್ಳು ಸೇರಿಕೊಂಡು ಕೂರಿಸ್ತಾರೆ. ಎಲ್ಲ ರೋಡಲ್ಲಿ ಗಂಡು ಮಕ್ಳಲ್ವಾ ಮಾಡೋದು, ಆದರೆ ಅವ್ರ ರೋಡಲ್ಲಿ ಬರೀ ಹೆಣ್ಮಕ್ಳು ಸೇರಿಕೊಂಡು ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ನೋಡಿ. ದುಡ್ಡು ಕೇಳ್ತಾವಳೆ, 1500 ರೂಪಾಯಿ ಕೊಡು ಅಂತ ಅಂದ್ಬಿಟ್ಟು. ನಾನು 500 ರೂಪಾಯಿ ಕೊಟ್ಟೆ. ಹೋದ ವರ್ಷನೂ 500 ರೂಪಾಯಿ ಅಲ್ವಾ ಕೊಟ್ಟಿದ್ದು, ಸಾಕು ಅಂತ ಅಂದ್ಬಿಟ್ಟು. ಅವಳು ಇಲ್ಲ ನೀನು ಹೋದ ವರ್ಷ 1000 ಕೊಟ್ಟಿದ್ದು, ಈ ವರ್ಷ 1500 ಕೊಡು ಅಂತ ಕೇಳ್ತಾ ಇದ್ಲು. ಬುಕ್ಕಲ್ಲಿ ನೋಡು, ಏನಾದರೂ ನಾನು ಕೊಟ್ಟಿದ್ರೆ ಇನ್ನೂ 500 ರೂಪಾಯಿ ಹಬ್ಬದ ದಿನ ಕೊಡ್ತೀನಿ ಅಂತಂದೆ. ಅವಳಿಗೆ ಸಮಾಧಾನನೇ ಇಲ್ಲ. ಮುಖ ನೋಡಿ ಹೇಗೆ ಮಾಡಿಕೊಂಡು ಬರಿತಾ ಇದ್ದಾಳೆ. ಅದಾದಮೇಲೆ ಏನಂತ ಬರಿತೀಯಾ ಅಂತಂದರೆ, ಅತ್ತ ಅಂತ ಬರಿತೀಯಾ ಅಂದರೆ, ಪ್ರೇಮತ್ತ ಅಂತ ಬರಿತೀನಿ ಅಂತಂದ್ಬಿಟ್ಟು ಬರಿತಾ ಇದ್ದಾಳೆ. ನಾವು ತೆಲುಗು ಅವರಲ್ಲ, ಅದಕ್ಕೆ ಅತ್ತ ಅಂತ ಕರೀತಾಳೆ, ಅತ್ತೆ ಅನ್ನಲ್ಲ. ಪ್ರೇಮತ್ತ ಅಂತ ಅಂದ್ಬಿಟ್ಟು ಬರೆದ್ಬಿಟ್ಟು ಕೊಡ್ತಾ ಇದ್ದಾಳೆ. ಅವಳಿಗೆ ಸಮಾಧಾನ ಇಲ್ಲ. ಮತ್ತೆ ಹಬ್ಬದ ದಿನ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಗಣೇಶ ಹಬ್ಬದ ದಿನ ಅವ್ರು ರೋಡ್ಗೆ ಹೋಗಿ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ಹಾಕ್ತೀನಿ. ಯಾವ ರೀತಿ ಕೂರಿಸಿದ್ರು ಮತ್ತು ಯಾವ ಥರ ಎಲ್ಲ ಗೇಮ್ಸ್ ಎಲ್ಲ ಆಡಿದ್ರು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ರೋಡಲ್ಲೂ ಚೆನ್ನಾಗಿ ಕೂರಿಸ್ತಾರೆ, ಆದರೆ ವಿಡಿಯೋ ಶೂಟ್ ಮಾಡ್ತೀನಿ. ಯಾಕೆಂದರೆ ನನಗೆ ಆಚೆ ಎಲ್ಲ ವಿಡಿಯೋ ಶೂಟ್ ಮಾಡಿ ಅಭ್ಯಾಸ ಇಲ್ಲ. ನೋಡಿದವ್ರು ಏನು ಅಂದ್ಕೊಳ್ತಾರೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಆದರೆ ನಾನು ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಇವ್ರ ಮನೆ ಹತ್ರ ಆದರೆ ಅಭ್ಯಾಸ ಇದೆ ಅಲ್ವಾ, ಎಲ್ಲ ನಮ್ಗೆ ಗೊತ್ತಿರೋರೆ, ಅಲ್ಲಿ ಹೋಗಿ ಶೂಟ್ ಮಾಡಿ ಹಾಕ್ತೀನಿ. ನಂತರ ಸ್ಲಿಪ್ ಕೊಟ್ಬಿಟ್ಟು ಹಾಗೆ ಹೊರಡ್ತಾ ಇದ್ದಾಳೆ. ಇರು ಸ್ವಲ್ಪ ಹೊತ್ತು ಅಂದರೂ ಕೇಳಲಿಲ್ಲ, ಹಾಗೆ ಹೋಗ್ತಾ ಇದ್ಲು. ಫ್ರೆಂಡ್ಸ್ ಇದ್ರಲ್ಲ, ಅವಳಿಗಿರೋಕ್ಕಾಗಲಿಲ್ಲ, ಹೊರಟ್ಲು. ಅದಾದಮೇಲೆ ನಾನು ವೀಡಿಯೋ ಶೂಟ್ ಮಾಡಿಲ್ಲ. ನೈಟು ಸೊಪ್ಪು ಸಾರು ಅನ್ನ ಇತ್ತಲ್ವ, ಅದೇ ತಿಂದರೆ ಆಯಿತು ಅಂದರೆ ದುಷಿ ಬೇಡ ಅಂತಂದ್ಬಿಟ್ಟು ಮ್ಯಾಗಿ ಮಾಡ್ತಾ ಇದ್ದಾನೆ. ನಿನಗೂ ಸೇರಿಸಿ ಮಾಡ್ತಾ ಇದ್ದೀನಿ, ಅನ್ನ ಮಾಡಬೇಡ ಎಕ್ಸ್ಟ್ರಾ ಅಂತಂದ್ಬಿಟ್ಟು ಮಾಡ್ತಾ ಇದ್ದಾನೆ. ಮ್ಯಾಗಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ. ಸಾಫ್ಟಾಗಿ ಚೆನ್ನಾಗಿ ಬೇಯಿಸಿ ಸಾಫ್ಟಾಗಿ ಮಾಡ್ತಾನೆ. ನನಗೂ ಬರಲ್ಲ ಅಷ್ಟು ಚೆನ್ನಾಗಿ, ಆ ಥರ ಮಾಡ್ತಾನೆ. ಅದಕ್ಕೆ ಆಗಾಗ ಮಾಡಿಸ್ತಾ ಇರ್ತೀನಿ ನಾನು ಅಷ್ಟೇ. ಸರಿ, ಅದಾದಮೇಲೆ ಮತ್ತೆ ನಾನು ವೀಡಿಯೋ ಏನು ಶೂಟ್ ಮಾಡಿಲ್ಲ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಅಮ್ಮನಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.